ಗೆಸ್ಟ್ ಮನೆಗೆ ಬಂದಾಗ ಈ ರೆಸಿಪಿ ಮಾಡಿಬಿಟ್ರೆ ಅವ್ರು ಫಿದಾ ಆಗೋದು ಗ್ಯಾರಂಟಿ. ಹಾಗೆ ಮಕ್ಕಳಿಗಂತೂ ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ, ನಾವು ಯಾವುದೋ ಒಂದು ಹೊಸ ರೆಸಿಪಿನ ಟ್ರೈ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ನನ್ನ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆದಂಥ ರೆಸಿಪಿ. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ಕೊತೀನಿ. ಮಾಡೋದು ಕೂಡ ತುಂಬ ಸುಲಭ ಆ್ಯಂಡ್ ಈಸಿ ಮತ್ತು ಹೊಸ ಥರ ಕಾಣುವಂತಹ ಈ ಸಿಂಪಲ್ ರೆಸಿಪಿನ ಇವತ್ತು ನಿಮ್ಮ ಮುಂದೆ ಮಕ್ಕಳಿಗೋಸ್ಕರ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ರೆಸಿಪಿ ಮಾಡೋಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ನೋಡೋಣ. ಇದನ್ನು ನಾನು ಗುಲಾಬ್ ಜಾಮೂನ್ ಪ್ಯಾಕೆಟ್ನ ಯೂಸ್ ಮಾಡಿಬಿಟ್ಟು, ಆ ಹಿಟ್ಟನ್ನ ಯೂಸ್ ಮಾಡಿಬಿಟ್ಟು ಮಾಡಿರೋ ಅಂಥದ್ದು. ಜಾಮೂನ್ ಬದಲಿಗೆ ಈ ಥರ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮಿಲ್ಕು, ಸಕ್ಕರೆ ಮತ್ತು ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಲವಂಗನ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಈಗ ಒಂದು ಪ್ಲೇಟಲ್ಲಿ ನಾವು ಜಾಮೂನ್ನ ಹಿಟ್ಟನ್ನ ತೊಗೊತಾ ಇದ್ದೀನಿ. ಕಂಪ್ಲೀಟಾಗಿ ಒಂದು ಪ್ಯಾಕ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು MTRದು ತೊಗೊಂಡಿದ್ದೀನಿ. ಯಾವುದು ಬೇಕಾದರೂ ತೊಗೋಬೋದು. ಸೊ ಇದಕ್ಕೆ ಸ್ವಲ್ಪ ಗೀನ ಹಾಕ್ಕೊಂಡು ಕಂಪ್ಲೀಟಾಗಿ ಹಿಟ್ಟನ್ನು ಒಂದು ರೌಂಡು ಗೀ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಗೀ ಹಾಕೋದ್ರಿಂದ ಸ್ಮೂತ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮಿಡಲಲ್ಲಿ ಬೇಯಲ್ಲ, ಆ ಥರದ ಇಶ್ಯೂಸ್ ಏನಾದರೂ ಇದ್ರೂ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಮಾಡೋವಾಗ ಮಿಡಲಲ್ಲಿ ಗಟ್ಟಿ ಆಗಿಬಿಡುತ್ತೆ ಅಂತ ಕಂಪ್ಲೇಂಟ್ ಹೇಳ್ತಿರ್ತಾರೆ ಮಾಮೂಲಿ ಜಾಮೂನ್ ಮಾಡುವಾಗೂ. ಸೊ ಅವರು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ನಾನು ಹಾಲನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಹಾಗೆ ಹಸಿ ಹಾಲನ್ನು ತೊಗೊಂಡಿದ್ದೀನಿ. ನಾನೇನು ಹಾಲನ್ನ ಬಿಸಿ ಮಾಡ್ಕೊಂಡಿಲ್ಲ. ಸೊ ಇದು ಒಂದು ರೌಂಡ್ ಹಾಲನ್ನ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ, ಇನ್ನೊಂದು ಸ್ಪೂನು ತುಪ್ಪನ ಹಾಕ್ಕೊಂಡು ತುಪ್ಪದಲ್ಲೇ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಕಲಿಸ್ಕೊಂಡ್ಮೇಲೆ ಅದು ಸ್ಮೂತಾಗಿ ಆಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಗೆ ರೆಡಿ ಆಗಿರುತ್ತೆ. ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಇದನ್ನು ಕ್ಲೋಸ್ ಮಾಡಿ ಒಂದು ಸೈಡಿಗೆ ಎತ್ತಿಡೋಣ. ಈಗ ಬೇರೆ ಒಂದು ಪಾತ್ರೆಯಲ್ಲಿ ಮಿಕ್ಕಿರೋ ಅಂಥ ಹಾಲನ್ನು ಹಾಕ್ಕೊಳ್ಳೋಣ. ಹಾಲು ತುಂಬಾ ಕುದಿಬೇಕು ಅಂತ ಏನಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕಾಗತ್ತೆ. ಈ ಹಾಲಿಗೆ ನಾನು ಎಷ್ಟು ಶುಗರ್ ಬೇಕೋ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ. ಮೀಡಿಯಮಾಗಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇದು ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ವೆನಿಲಾ ಫ್ಲೇವರ್ದು ತೊಗೊಂಡಿದ್ದೀನಿ. ಅದನ್ನು ನಾನು ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ಬಿಸಿ ಆಗಿರೋ ಹಾಲಿಗೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಕರಗಿದ ಮೇಲೆ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಂದು ಗ್ರೇವಿ ಎಲ್ಲ ರೆಡಿ ಆದಾಗ ಹೇಗೆ ಬರುತ್ತಲ್ವ ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಕುದಿಸ್ಕೋಬೇಕು. ಯಾವಾಗಲೂ ಅಷ್ಟೇ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡಾಗ ನಾವು ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡಬೇಕು. ಇಲ್ಲ ಅದು ಸ್ವಲ್ಪ ಗಂಟಾಗಿ ಆಗುತ್ತೆ. ಇಲ್ಲಾಂದರೆ ಹಾಲು ಚೆನ್ನಾಗಿ ಕುದಿಯೋದ್ರಿಂದ ಒಂದು ಲೇಯರ್ ಥರ ಫಾರ್ಮ್ ಆಗಿಬಿಡುತ್ತೆ. ಅದು ನಮಗೆ ಗಂಟಾಗಿ ಸಿಕ್ಬಿಡುತ್ತೆ ಹಾಲಿನ ಕೆನೆ ಜೊತೆಗೆ ಅದು ಫಾರ್ಮ್ ಆದಾಗ. ಸೊ ಹಂಗಾಗಿ ಕಂಟಿನ್ಯೂಯಸ್ ಆಗಿ ಗೂರಾಡಿ ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ತುಂಬ ಹೊತ್ತು ಟೈಮ್ ತೊಗೊಳಲ್ಲ, ಅದು ಬೇಗನೆ ಗಟ್ಟಿ ಆಗುತ್ತೆ. ಸೊ ನಾನು ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಕುದಿಸ್ಕೊಂಡಿದ್ದೀನಿ. ಅಷ್ಟಾದರೆ ಸಾಕಾಗತ್ತೆ. ಮೀಡಿಯಮ್ ಉರಿಯಲ್ಲಿ ಕುದಿಸ್ಕೊಂಡ್ರೆ ಸಾಕು. ಆಲ್ಮೋಸ್ಟ್ ನಾವು ಈಗ ಫ್ರೂಟ್ ಸಲಾಡಿಗೆಲ್ಲ ಮಾಡ್ಕೊತಾ ಇರ್ತೀವಲ್ವ, ಆ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೂ ಸಾಕಾಗತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗೋ ಅಂಥದ್ದು. ನೀವು ಒಂದ್ಸರಿ ಟ್ರೈ ಮಾಡಿ. ಈ ಥರ ಆ ಗ್ರೇವಿ ಇನ್ನೊಂದು ಚೂರು ಫ್ಲೇವರ್ ಕೊಡುತ್ತೆ. ತಿನ್ನುವಾಗ ವಾವ್ ಅಂತ ಫೀಲ್. ಮನೇಲಿ ಜಾಮೂನ್ ಪ್ಯಾಕೆಟ್ ಇದ್ದರೆ ಈಗಲೇ ಈ ವಿಡಿಯೋ ನೋಡಿದ ತಕ್ಷಣವೇ ಟ್ರೈ ಮಾಡಿ. ಯಾಕಂದರೆ ನಾನು ಮಾಡಿ ಈ ವಿಡಿಯೋ ಎಡಿಟ್ ಮಾಡೋ ಅಷ್ಟೊತ್ತಿಗೆ ನನ್ನ ಮಕ್ಕಳಿಗೆ ಮತ್ತೆ 2 ಸರಿ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಅವ್ರಿಗೆ ಅಷ್ಟು ಇಷ್ಟ ಆಗಿಬಿಟ್ಟಿತ್ತು. ಮನೆಗೆ ಗೆಸ್ಟ್ ಬಂದಾಗೂ ಕೂಡ ಮಾಮೂಲಿ ಜಾಮೂನ್ನ ಅನ್ನೋದಕ್ಕಿಂತ ಈ ಥರ ಟ್ರೈ ಮಾಡಿ ನೋಡಿ, ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈಗ ಹಿಟ್ಟನ್ನು ನೆನೆಯಾಕ್ಬಿಟ್ಟಿದ್ನಲ್ವ, ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಯಾವ ಥರ ಬರಬೇಕಂದ್ರೆ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಚೆನ್ನಾಗಿರುತ್ತೆ. ಇದನ್ನು ನಾವು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳೋಣ. ಎಷ್ಟು ತೆಳ್ಳಗೆ
ಲಟ್ಟಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಹಿಟ್ಟು ಹಾಕಬೇಕು, ಎಣ್ಣೆ ಹಾಕಬೇಕು ಆ ಥರ ಏನೂ ಅವಶ್ಯಕತೆ ಇಲ್ಲ. ಹಿಟ್ಟನ್ನು ನಾವು ಗಟ್ಟಿಯಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ವಿ ಅಂದರೆ ಏನೂ ಹಾಕ್ಕೊಳೋದು ಬೇಕಾಗಲ್ಲ. ನಿಮಗೆ ಆ ಥರ ಫೀಲ್ ಆದರೆ ಸ್ವಲ್ಪ ಆಯಿಲ್ನ ಬೇಕಾದರೆ ಹಾಕ್ಕೊಳ್ಳಿ. ಬಟ್ ಅದು ಆಲ್ರೆಡಿ ಆಯಿಲ್ ಹಾಕಿ ನಾವು ಇಟ್ಟಿರ್ತೀವಲ್ವ, ಅದರಲ್ಲಿರೋ ಆಯಿಲ್ ಅಂಶನೇ ನಮಗೆ ಸಾಕಾಗತ್ತೆ. ಈಗ ಅದರ ಸೈಡಿಂದೆಲ್ಲನೂ ನಾನು ಕಟ್ ಮಾಡಿಬಿಟ್ಟು ಅದನ್ನು ವಿ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Deep kicks pounds like a heartbeat fight. These gritty vibes keep my story inside. ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ತೋರಿಸಿದ್ನಲ್ವ ಅದೇ ಥರನೇ ನಮಗೆ ಎಡ್ಜ್ ಬಂದಿರುತ್ತಲ್ಲ ವಿ ಶೇಪ್ದು, ಅಲ್ಲಿಂದ ಬ್ಯಾಕ್ ಸೈಡು ಫೋಲ್ಡ್ ಮಾಡ್ಕೊಳ್ಬೇಕು. ಈಗ ಆಯಿಲ್ ಕೂಡ ಬಿಸಿ ಆಗಿದೆ ಚೆನ್ನಾಗಿ, ತುಂಬಾ ಕಾಯಬಾರ್ದು, ಆಯಿಲು ಮೀಡಿಯಮಾಗಿ ಬಿಸಿ ಆಗಿರಬೇಕು. ಆ ಟೈಮಲ್ಲೇ ನಾವು ಇದನ್ನು ಹಾಕ್ಕೊಂಡು ಎರಡೂ ಕಡೆನೂ ಚೆನ್ನಾಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ, ತುಂಬ ಉರಿ ಇಟ್ಬಿಟ್ಟು ಎಣ್ಣೆ ಫುಲ್ಲು ಕಾಯಿಸಿ ಫ್ರೈ ಮಾಡ್ಕೋಬೇಡಿ. ಇದೇ ಥರ ನಾನೆಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡಿರೋದನ್ನ ಬೌಲಿಗೆ ಹಾಕ್ಕೊಂಡು ಡಿಸೈನಾಗಿ ಸರ್ವ್ ಮಾಡಿದ್ರೆ ಮುಗೀತು. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಸ್ಟರ್ಡ್ ಮಿಲ್ಕ್ನ ಹಾಕಿ ನಮಗೆ ಆಲ್ಮೋಸ್ಟ್ ಅದು ಫುಲ್ ಆಗಬೇಕು ಅಲ್ಲಿವರೆಗೂ ನಾವು ಹಾಕ್ಕೊಳ್ಳೋಣ. ಯಾಕಂದರೆ ತಿನ್ನುವಾಗ ಮಜಾ ಕೊಡೋದೇ ಆ ವೆನಿಲಾ ಫ್ಲೇವರು. ಸೊ ಮೇಲೆ ನಾನು ಇದಕ್ಕೆ ಕುಟ್ಟಿ ಇಟ್ಕೊಂಡಿರೋಂಥ ಏಲಕ್ಕಿ ಮತ್ತು ಲವಂಗ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಘಮ ಮಾತ್ರ ಸಕ್ಕತ್ತಾಗಿ ಕೊಡುತ್ತೆ. ಅದ್ರ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕಿ ನೋಡಿದ್ರೆ ಇನ್ನೊಂದ್ಸರಿ ಮತ್ತೆ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಸೊ ನೀವು ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು, ಹಾಗೆ ನಿಮ್ಮ ಮಕ್ಕಳು ಎಷ್ಟು ಇಷ್ಟಪಟ್ಟರು ಅಂತ ಹೇಳಿ. Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Deep kicks pounds like a heartbeat fight. These gritty vibes keep my story inside. The struggle and climb. The clock keeps spinning but I'm owning my time. Words like puzzle pieces fitting tight in the rhyme. Snares punch louder than the city's own chime. ನೋಡಿದ್ರಲ್ವ ನನ್ನ ಮಕ್ಕಳಿಗೆ ಎಷ್ಟು ಇಷ್ಟ ಆಯಿತು, ಎಷ್ಟು ಇಷ್ಟಪಟ್ಟು ತಿಂದರು ಅಂತ. ಮಾಡಿದ್ದಕ್ಕೂ ಸಾರ್ಥಕ ಅಂತ ಫೀಲ್ ಆಗೋದೆ ಆವಾಗ ಅಲ್ವಾ. ಸೊ ಇದೇ ಥರ ಹೊಸ ಹೊಸ ರೆಸಿಪಿನ ಬೇಕು, ಹಾಗೆ ಮಕ್ಕಳಿಗೆ ತುಂಬ ಇಷ್ಟ ಆಗಬೇಕು ಅನ್ನೋದಾದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ರೆಸಿಪಿಗಳು ನಿಮಗೋಸ್ಕರ ತರ್ತಾ ಇರ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್ ಬಾಯ್.